ಕೀ ಡಿಕ್ಕಿಗೆ. ಡಿಕ್ಕಿ ಎತ್ಕೊಂಡು ನಿಂತಿದ್ಯಾ? ಡಿಕ್ಕಿ ಇಟ್ಕೊಂಡು ನಿಂತಿದ್ಯಾ? ಗಾಡಿ ತೆಗೆದೆಲ್ಲ ವಿಡಿಯೋ ಮಾಡ್ತಾರೆ ನೋಡಿ ಗೈಸ್. ನಮ್ಮ ಕೊಳ್ಳಿ ಮೇಡಮ್ ಅವ್ರು ಹೆಂಗೆ ಗಾಡಿ ಓಡಿಸ್ತಾರೆ ಇವತ್ತ ನೋಡೋಣ. ಆ ಕಡೆ ತೆಗ್ದಿದ್ಯಾ? ತಿರ್ಗಿಸ್ಕೊ. ಯಾರು ಬರ್ತಾ ಇಲ್ಲ ನೋಡಿ, ಅವ್ರೇನು ಬರಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ತುಂಬ ದಿನ ಆದಮೇಲೆ ನಾನು ಮತ್ತು ನಾವು ಹೊರಗಡೆ ಹೋಗ್ತಿದ್ದೀವಿ. ಈ ವ್ಲಾಗ್ ಅದೇ ಆಗಿರುತ್ತೆ. ಆಲ್ಮೋಸ್ಟ್ 1 ಮಂತ್ ಆಯಿತು ಅನಿಸುತ್ತೆ ನಾನು ವ್ಲಾಗ್ ಹಾಕಿ. ಆಯುಧ ಪೂಜೆ ದಿನ ಮಾಡಿದ ವ್ಲಾಗ್ ಅಷ್ಟೇ ಹಾಕಿದ್ದು, ಅದಾದಮೇಲೆ ಯಾವುದೂ ಹಾಕಿಲ್ಲ. ಸೊ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ತುಂಬ ತಿಂಗಳಾದಮೇಲೆ ಹೊರಗಡೆ ಹೋಗ್ತಾ ಇರೋದು ನಾನು ಆ್ಯಕ್ಚುಲಿ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅನಿಸ್ತು, ಮಾಡ್ತಾಯಿದ್ದೀನಿ. ಟಿಪ್ಟೂರಲ್ಲಿ ಒಂದು ಕೆಫೆ ಓಪನ್ ಆಗಿತ್ತು. ಸೊ ಹೋಗೇ ಇರಲಿಲ್ಲ, ತುಂಬ ದಿನ ಆಗಿತ್ತು ಓಪನ್ ಆಗಿ. ಸೊ ಹೋಗಿ ಬರೋಣ, ವಿಸಿಟ್ ಕೊಟ್ಟು ಬರೋಣ, ಟೇಸ್ಟ್ ಹೇಗಿದೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ನಾವು ಇಬ್ಬರೇ ಹೋಗ್ತಾ ಇದ್ದೀವಿ. ಹಾಯ್ ಹಾಯ್. ತುಂಬ ದಿನ ಆದಮೇಲೆ ಬಂದಿದ್ದೀವಿ. ಏನು ಅನಿಸ್ತಿದೆ ಹೊರಗಡೆ ಬಂದಿರೋದು? ತುಂಬ ಖುಷಿ ಆಗ್ತಿದೆ. ಇಷ್ಟು ದಿನ ಎಲ್ಲೂ ಹೋಗೇ ಇರಲಿಲ್ಲ, ತುಂಬ ದಿನ ಆಗ್ಬಿಟ್ಟು. ಆಲ್ಮೋಸ್ಟ್ 5-6 ಮಂತ್ಸ್ ಆಯ್ತಲ್ಲ ನಾನು ನೀನು ಹೋಗ್ಬೇಕು ಅನ್ನಿಸ್ತಿತ್ತು. ಬಟ್ ಇವಳು ತುಂಬ ಬ್ಯುಸಿ ಇದ್ಲು, ಹಂಗಾಗಿ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಪರವಾಗಿಲ್ಲ, 2 ದಿನದಿಂದ ಫ್ರೀ ಆಗಿದ್ದಾಳೆ, ಓಡಾಡ್ಕೊಂಡಿದ್ದಾಳೆ. ಹಂಗಾಗಿ ಇನ್ಮೇಲೆ ಅಲ್ಲಿ ಇಲ್ಲಿ ಹೋಗೋದೆಲ್ಲ ಸ್ಟಾರ್ಟ್ ಆಗುತ್ತೆ. ವ್ಲಾಗ್ಸ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೆ ಹಂಗೆ ಹೋಗ್ಬೇಕಲ್ವಾ. ಖುಷಿ ಖುಷಿಯಾಗಿರೋಣ. ಇಷ್ಟು ದಿನ ಏನೇನೋ ಆಯಿತು, ಇನ್ಮೇಲಾದ್ರೂ ಖುಷಿ ಖುಷಿಯಾಗಿರೋಣ ಅಂದ್ಕೊಂಡಿದ್ದೀವಿ. ಇರಬೇಕು ಅಲ್ಲ, ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೆ ಹಂಗೆ ಹೋಗ್ಬೇಕಲ್ವಾ. ಹೌದೌದು. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗ್ತಾ ಇರಬೇಕು. ಅಂದರೆ ಕಷ್ಟ ಆಗುತ್ತೆ ಲೈಫ್. ಯಾರೇನು ಅನ್ಕೋತಾರೆ ಅದೆಲ್ಲ ಸೆಕೆಂಡ್ರಿ. ಜನಗಳಿಗೆ ಹೌದು, ನಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ಲೈಫ್ ಲೀಡ್ ಮಾಡಬೇಕು. ತುಂಬ ಓಡಾಡ್ತಿದ್ರೆ ಅದಕ್ಕೂ ಒಂದು ಮಾತಾಡ್ತಾರೆ. ಇಲ್ಲಾಂದರೆ ಇವರಿಬ್ರು ಏನೋ ಮಾತಾಡ್ತಾನೆ ಇಲ್ಲ ಹಂಗೆ ಅಂತ ಅಂದ್ಕೊಂಡ್ಬಿಡ್ತಾರೆ ಜನಗಳಿಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನಮ್ಮ ಖುಷಿ ಇಂಪಾರ್ಟೆಂಟ್ ಅಷ್ಟೇ ನನಗೆ. ಮತ್ತೆ ಏನೇನು ಸಮಾಚಾರ ಏನಿಲ್ಲ. ಯಾವುದೋ ಹೊಸ ಕೆಫೆ ಓಪನ್ ಆಗಿತ್ತು ಗೈಸ್, ಅದಕ್ಕೆ ತುಂಬ ದಿನ ಆಗಿರಲಿಲ್ಲ, ಬಂದಿದ್ದೀವಿ. ನೋಡುವ ಹೇಗಿದೆ ಟೇಸ್ಟ್ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ ಗೈಸ್. ನನಗೂ ಮನೇಲೇ ಇದ್ದು ಬೇಜಾರಾಗೋಗಿತ್ತು. ತುಂಬ ದಿನದಿಂದ ಹೊರಗಡೆ ಬಂದೇ ಇರಲಿಲ್ಲ. ಸೊ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ಲು ಇವತ್ತು. ಅದಕ್ಕೆ ಇಬ್ಬರು ಬಂದ್ವಿ ಗೈಸ್. ಎಲ್ಲರೂ ಕರೆದ್ವಿ, ಯಾರೂ ಬರಲಿಲ್ಲ. ಬಟ್ ನಮಗೆ ಮನೇಲಿ ಬೋರ್ ಆಗ್ತಿತ್ತು, ಸ್ವಲ್ಪ ಚೇಂಜ್ ಬೇಕು ಅನಿಸ್ತಿತ್ತು, ಹೊರಗಡೆ ಹೋಗಬೇಕು ಅನಿಸ್ತಿತ್ತು. ಅದಕ್ಕೆ ಇಬ್ಬರೇ ಬಂದ್ವಿ ಗೈಸ್. ಮುಂಚೆಲ್ಲ ಇಬ್ಬರೇ ಜಾಸ್ತಿ ಓಡಾಡ್ತಿದ್ವಿ. ಇವಾಗ ಒಂದು ಗ್ರೂಪ್ ಅಂತ ಆಗಿತ್ತು, ಚೆನ್ನಾಗಿದೆ ನಮ್ಮ ಗ್ರೂಪು. ಬಟ್ ಅವರೆಲ್ಲ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಸೊ ಇಬ್ಬರೇ ಬಂದಿದ್ದೀವಿ. ಮುಂಚೆ ಎಲ್ಲ ಬೆಂಗಳೂರಿಗೆ ಹೋಗೋದಾಗಲಿ, ಶಾಪಿಂಗ್ ಹೋಗೋದಾಗಲಿ, ಇಲ್ಲ ಎಲ್ಲಿಗೆ ಹೋದ್ರೂ ಇಬ್ಬರೇ ಹೋಗ್ತಿದ್ವಿ. ಯಾವತ್ತೂ ಇಬ್ಬರೇ ಇದ್ರೆ ಯಾವತ್ತೂ ಬೇಜಾರು ಅನಿಸ್ತಿರ್ಲಿಲ್ಲ. ಇವತ್ತು ಅಷ್ಟೇ ಇಬ್ಬರೇ ಬಂದಿರೋದು. ಏನೋ ಗ್ರೂಪಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಯಾರೂ ಬರಲಿಲ್ಲ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ನಾವು ಇಬ್ಬರು ಹೋಗೋಣ ಅಂತ ಮೂಡ್ ಸರಿ ಮಾಡೋಣ ಅಂತ ಕರ್ಕೊಂಡು ನೋಡೋಣ, ಸರಿ ಆಗುತ್ತೆ ಈಗ ಗೊತ್ತಿಲ್ಲ. ಲೈಫ್ ನಮ್ಮನ್ನ ಹೆಂಗೆ ಕರ್ಕೊಂಡು ಹೋಗುತ್ತೆ ಹಂಗೆ ಹೋಗ್ಬೇಕಲ್ವಾ ಗೈಸ್. ಬೇಜಾರು ಏನೂ ಆಗಲ್ಲ, ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಸೊ ಬೇಜಾರು ಇದೆಲ್ಲ ಕಾಮನ್ ಲೈಫಲ್ಲಿ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗ್ಬೇಕಾಗುತ್ತೆ. ಸೊ ಸ್ವಲ್ಪ ಚೇಂಜ್ ಇರಬೇಕು, ಒಂದೇ ಮೂಡಲ್ಲಿ ಇರಬಾರ್ದು ಯಾವಾಗಲೂ. ನಮ್ಮ ಬೇಜಾರನ್ನ ಎಲ್ಲರ ಹತ್ರನೂ ಹೇಳ್ಕೊಂಡು ಎಲ್ರಿಗೂ ಬೇಜಾರು ಮಾಡಬಾರ್ದು. ಸೊ ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಹಂಗಂತ ನನ್ನ ಲೈಫಲ್ಲಿ ದೊಡ್ಡದಾಗಿ ಏನೂ ಆಗಿಲ್ಲ. ಸ್ವಲ್ಪ ಬೇಜಾರಾಗಿತ್ತು, ಮೈಂಡ್ ಫ್ರೀ ಆಗಲಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅಷ್ಟೇ ಗೈಸ್.
ಹೊರಗಡೆ ಫುಡ್ಡು ತಿಂದಿರಲಿಲ್ಲ, ತುಂಬ ದಿನ ಆಗಿತ್ತು. ಸೊ ಇವತ್ತು ಸ್ವಲ್ಪ ಲೈಟಾಗಿ ಏನಾದ್ರು ತಿಂದ್ಕೊಂಡು ಓಡಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಗೈಸ್ ಇಬ್ಬರೇ ಅಷ್ಟೇ ಗೈಸ್. ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ತಿಂತಿರಲಿಲ್ಲ. ನಿನ್ನ ವಾಯ್ಸ್ ಕೇಳಿಸ್ತಿಲ್ಲ. ಪಾಸ್ತಾ ತಿಂದಿದ್ದೀನಿ, ವೈಟ್ ಪಾಸ್ತಾ ತಿಂದಿರಲಿಲ್ಲ. ವೈಟ್ ಸಾಸ್ ಪಾಸ್ತಾ. ಹೌ ಇಸ್ ಇಟ್? ಚೆನ್ನಾಗಿದೆಯಾ? ಮಯೋನೈಸ್ ಹಾಕಿರ್ತಾರ. ನನಗೆ ತುಂಬ ದಿನದಿಂದ ಪಾಸ್ತಾ ತಿನ್ನಬೇಕು ಅನಿಸ್ತಿತ್ತು, ಬಟ್ ತಿನ್ಬೇಡ ಅನ್ನೋರೆಲ್ಲ. ಫೈನಲಿ ಇವತ್ತು ತಿಂತಿದ್ದೀನಿ. ತುಂಬ ದಿನ ಅಲ್ಲ, ತುಂಬ ತಿಂಗಳೇ ಆಯಿತು. ಇದೇನಿದು? ಅದೇನು ಕೇಳಂಗಿಲ್ಲ, ಸುಮ್ಮನೆ ತಿನ್ನಬೇಕು. ಇಟ್ಕೊಂಡು ಟೇಸ್ಟ್ ನೋಡ್ತೀನಿ. ತುಂಬ ದಿನಗಳ ಬಯಕೆಯನ್ನು ನಾನಿವತ್ತು ಈಡೇರಿಸಿದ್ದೀನಿ. ಬಿಸಿ ಬಿಸಿ. ಯಾಮೀನು ಅಮ್ಮ ಆಯಿತು. ತಿನ್ನು. ಇಲ್ಲೇ ಇರ್ತೀನಿ, ಮನೇಲೇ ಇರ್ತೀನಿ. ಯಾರು? ತನಿಷ್ಕಾ. ಏನಂತೆ? ನೆನ್ನೆನೂ ಹೋದೆ, ಇವತ್ತು ಹೋಗಿದ್ದೆ ನಾವು. ಸಾಕು ಬಿಡೆ. ಬರ್ತಾ ಇಲ್ಲ ಕಣೆ. ಟೇಸ್ಟ್ ಹೇಗಿದೆ ಹೇಳು. ಸ್ಮಾಲ್ ಪೀಸ್ ಎಲ್ಲ ಸೇಮ್ ಇದೆ. ಎಲ್ಲ ಚೀಸ್. ಓಕೆ ಓಕೆನಾ? ಚೆನ್ನಾಗಿದೆಯಾ? ಚೆನ್ನಾಗಿ ತಿಂದೆ, ತುಂಬ ದಿನ ಆಗುತ್ತೆ. ತುಂಬ ತಿಂಗಳು ಅಂತ ಹೇಳು. ಬರೀ ಹೆಲ್ದಿ ಫುಡ್ ತಿಂತಿದ್ವಿ. ನನ್ನ ಫೇವ್ರೆಟ್ ಪನ್ನೀರ್ ಇದೆ, ಕಾಣಿಸುತ್ತೆ ನೋಡೋದ್ರಲ್ಲಿ. ಪನ್ನೀರ್ ಇದೆ ನನ್ನ ಫೇವ್ರೆಟ್. ಸ್ಟಾರ್ಟ್ರ್ ಕುಡಿದ್ರೆ ಚೆನ್ನಾಗಿರಲ್ಲ. ನಿಮಗೆ ಬಾಟ್ಲೆ ಎತ್ತು. ನಮ್ಮಂಥವ್ರು ಬಂದರೆ ಹಿಂಗೆ ಗೈಸ್, ಎಲ್ಲ ಅರ್ಧಂಬರ್ಧ ತಿಂದು ಬಿಡೋದಷ್ಟೇ. ಕೋಕ್ ಕುಡಿತೀನಿ. ಅಲ್ಲಾಡ್ಸು ಕೋಕ್ ಕುಡಿಯೋಕೆ ಇಲ್ಲಿಗೆ ಬಂದಿದ್ದಾಳೆ ಇವಳು. ತಿಂದ್ವಲ್ಲ ಚೆನ್ನಾಗಿ ಡೈಜೆಷನ್ ಆಗಲಿ ಅಂತ, ಅಷ್ಟು ಬುದ್ಧಿಲ್ಲ. ಕುಡಿ ನೀನು ಸ್ವಲ್ಪ. ಹಲೋ. ಸ್ಟ್ರಾನಲ್ಲಿ ಕುಡಿದ್ರೆ ಮಜಾನೇ ಇರಲ್ಲ. ವಾಟ್ ನೆಕ್ಸ್ಟ್? ಅಲ್ಲಿ ಇದು ಸಾಂಗ್ ಬರ್ತಾರೆ. ಮಾಡಿದೆ ತಾನೇ. ಸೊ ನೆಕ್ಸ್ಟ್ ಇವಾಗ ಕೆಫೆಯಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋದ್ಲು. ಆಮೇಲೆ ಬೇಕ್ರಿ ಹತ್ರ ಬಂದೆ. ಸೊ ಮನೇಲಿದ್ದರೆ ಬೋರಿಂಗ್ ಅನಿಸುತ್ತೆ. ಸೊ ಬೇಕ್ರಿ ಹತ್ರ ಬಂದರೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತ ಹೇಳ್ಬಿಟ್ಟು
ಬೇಕ್ರಿ ಹತ್ರನೇ ಬಂದುಬಿಟ್ಟು ಸ್ವಲ್ಪ ಹೊತ್ತು ಇದ್ದು ಒಂದು 9:30ವರೆಗೂ ಇದ್ದೆ ನೈಟು. ಸೊ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋದ್ವಿ ಒಟ್ಟಿಗೆ. ಹಾಗೆ ತುಂಬ ದಿನ ಆದಮೇಲೆ ವ್ಲಾಗ್ನ ಹಾಕ್ತಾಯಿದ್ದೀನಿ. ಇನ್ಮೇಲಾದರೂ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊತಿದ್ದೀನಿ ಗೈಸ್. ನೋಡೋಣ ಮೂಡ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡದೆ ಫುಲ್ ವೀಡಿಯೋಸ್ನ ನೋಡಿ. ತುಂಬ ದಿನ ಆದಮೇಲೆ ನಮ್ಮ ಬೇಕ್ರಿನ ತೋರಿಸ್ತಿದ್ದೀನಿ. ನಾನು ಕೂಡ ತುಂಬ ದಿನ ಆದಮೇಲೆ ಬಂದಿರೋದು, ಬರ್ತಾ ಇರಲಿಲ್ಲ ಯೂಶ್ವಲಿ. ಸೊ ಇನ್ಮೇಲೆ ಡೈಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇಂಟೀರಿಯರ್ ಹೇಗಿದೆ ಬೇಕ್ರಿನಲ್ಲಿ, ಏನೇನು ಐಟಮ್ಸ್ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ಕೇಕ್ಸ್ ಇರುತ್ತೆ, ಸ್ವೀಟ್ಸ್ ಇರುತ್ತೆ, ಬಿಸ್ಕೆಟ್ಸ್ ಇರುತ್ತೆ. ಸೊ ಇದೆಲ್ಲನೂ ನಾವೇ ಬೇಕ್ ಮಾಡೋದು. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ನಮ್ಮ ಬೇಕ್ರಿ ಅಂದರೆ ನಮ್ಮ ಬೇಕ್ರಿಲಿ ಮಾಡೋ ಅಂಥ ಕೇಕ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಬೇರೆ ಬೇಕ್ರಿಗೆ ಕಂಪೇರ್ ಮಾಡಿದ್ರೆ ತುಂಬ ಕ್ಲೀನಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತೀವಿ. ಸೊ ಇದೆಲ್ಲ ಕೇಕ್ ಆರ್ಡರ್ಸ್ ಇರೋ ಕೇಕ್ಗಳಿದು. 1 kg, 1/2 kg, 2 kg ಈ ಥರ ಡೈಲಿ ಆರ್ಡರ್ಸ್ ಇರುತ್ತಲ್ವ, ಅದೆಲ್ಲನೂ ರೆಡಿ ಮಾಡಿ ಇಲ್ಲಿ ಜೋಡಿಸಿರ್ತೀವಿ. ಸೊ ಇಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗೋವಂಥ ಚಾಕ್ಲೇಟ್ಸು, ಜೆಲ್ಲಿ ಚಾಕ್ಲೇಟ್ಸ್ ಆ ಥರದ್ದೆಲ್ಲ ಇಟ್ಟಿದ್ದೀವಿ. ಸೊ ಹೀಗಿದೆ ನಮ್ಮ ಬೇಕ್ರಿ. ನೋಡ್ಬೋದು ನೀವು. ಇಲ್ಲಿ ಅರುಣ್ ಅವರು ಮತ್ತು ನಮ್ಮ ಅತ್ತೆಯವರು ಇದ್ರ ಜೊತೆಯಲ್ಲಿ. ಸೊ ಅವರು ಏನೋ ಮಾತಾಡ್ತಿದ್ರು ಬಿಲ್ ಬಗ್ಗೆ. ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಯ್ ಮಾಡು. ಹಾಯ್. ಏನು ಮಾಡ್ತಿದ್ದೀರಾ? ಯಾವುದೋ ವೀಡಿಯೋನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಹೇಳು. ನನಗೂ ಬರ್ತೈತೆ ನಿಮಿಷ ಇರಿ ಗಳಿಸಿ ಹೇಳ್ತೀನಿ. ಕಾಪಿರೈಟ್ಸ್ ಬರುತ್ತೆ ಸಾಂಗ್. ಡೌನ್ಲೋಡೇ ಆಗ್ತಿಲ್ಲ ಕಣೆ. ಆಗುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಆಗ್ತಿಲ್ಲ. ಒಂದು ಸ್ವಲ್ಪ ಹೊತ್ತಿಡು ಗೈಸ್. ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ತಿದ್ದಾಳೆ. ಡೈಲಿ ಏನಂತಾರೆ ಅದಕ್ಕೆ, ವ್ಲಾಗ್ಸಾ? ರೀಲ್ಸ್ ಥರ ಅಂದ್ಕೊಂಡಿದ್ದೀನಿ. ಇನ್ನು ಹಾಕಿದಾಗ ಗೊತ್ತಿಲ್ಲ. ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಲಾವಣ್ಯ ಲೈಫ್ ಸ್ಟೈಲ್ ಅಂತ ಇದೆ. ಲೈಫ್ ಸ್ಟೈಲ್ ವಿತ್ ಲಾವಣ್ಯ ಕಣೆ. ಲೈಫ್ ಸ್ಟೈಲ್ ವಿತ್ ಲಾವಣ್ಯ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ದಾಳೆ. ಸೊ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಬೇಗ ಬೇಗ. ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತಾಳೆ. ನಾನು ಮನೆಗೆ ಬಂದು ವಿಡಿಯೋ ಅಪ್ಲೋಡ್ ಮಾಡೋಷ್ಟಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ನಾನು ಮನೆಗೆ ಬಂದು ಎಷ್ಟು ತಿಂಗಳಾಯಿತು? 3-4 months ಆಯ್ತು. ಆಫ್ಟರ್ 3-4 months ಇವ್ರ ಮನೆಗೆ ಬಂದಿದ್ದೀನಿ ಗೈಸ್. ನಾನು ಡೌನ್ಲೋಡ್ ಆಗ್ತಿಲ್ಲ ಕಣೆ. ಡೌನ್ಲೋಡ್ ಮಾಡು. 3-4 ತಿಂಗಳುಗಳಾದಮೇಲೆ ಇವ್ರ ಮನೆಗೆ ಬಂದಿದ್ದೀನಿ. ದೊಡ್ಡ ಸಾಧನೆ ಮಾಡಿದ್ದೀನಿ ಅಲ್ವಾ? ಹೌದು. ಮುಂಚೆ ಆಗಿದ್ರೆ ದಿನ ಬಿಟ್ಟು ದಿನ ಬರ್ತಾ ಇದ್ದೆ. ಯಾಕೆ ಬಂದಿಲ್ಲ? ಬರಬೇಕು ಅನಿಸಿಲ್ಲ. ಜಗಳ ಆಡ್ಕೊಂಡಿದ್ದೆ ನನ್ನ ಹತ್ರ, ಅದಕ್ಕೆ ಬಂದಿಲ್ವಾ? ಈಗ ಹಂಗೆ ಅನ್ಕೊಳ್ಳೋದು 3-4 ತಿಂಗಳು ಯಾಕೆ ಹೋಗಿಲ್ಲ ಅಂತ ಅನ್ಕೊತಾರೆ. ಜಗಳ ಇಲ್ಲ ಏನೂ ಇಲ್ಲ ಗೈಸ್. ಎಲ್ಲ ಹೊರಗಡೆ ಬರ್ತಿರ್ಲಿಲ್ಲ ಅಷ್ಟೇ. ಸೊ ಇವತ್ತು ಬಂದಿದ್ದೀನಿ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಅಷ್ಟರಲ್ಲಿ ಮೇಡಮ್ ಅವ್ರಿಗೆ ತಲೆಗೆ ಒಂದು ಐಡಿಯಾ ಬಂದ್ಬಿಟ್ಟಿದೆ. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡೋಣ, ಒಂದು ಲೈಫ್ ಸ್ಟೈಲ್ ವ್ಲಾಗ್ ಥರ ರೀಲ್ಸ್ ಶೇರ್ ಮಾಡ್ತಿರ್ತೀನಿ ಡೈಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಆಲ್ರೆಡಿ ಪೇಜ್ ಓಪನ್ ಆಗಿದೆ. ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೆ. ಡೈಲಿ ಅಂತೂ ಆಗ್ತಾಯಿಲ್ಲ. ತಿಂಗಳಿಗೆ 1-2 ವ್ಲಾಗ್ಸ್ ಹಾಕ್ತಾಯಿದ್ದೀನಿ. ಇನ್ಮೇಲೆ ಆಗ್ತಾರೆ ಬಿಡಿ. ಇನ್ಮೇಲೆ ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೋಡೋಣ. ವ್ಲಾಗ್ಸ್ ಹಾಕೋಕ್ಕಾಗಲಿಲ್ಲ ಅಂದ್ರೂ ಏನಂತಾರೆ ಅದಕ್ಕೆ, ಶಾರ್ಟ್ಸ್ ವೀಡಿಯೋಸ್ನಾದರೂ ಪೋಸ್ಟ್ ಮಾಡ್ತೀನಿ ಗೈಸ್. ಹಾಗೆ ಅವ್ರ ಮನೆಯಿಂದ ಎಲ್ಲಾದರೂ ಹೋಗೋಣ ಹೊರಗಡೆ ಅಂತ ಕರ್ಕೊಂಬಂದ್ಲು. ವಿಶಾಲ್ ಮಾರ್ಟಿಗೆ ಬಂದ್ವಿ. ನಾನು ಒಂದು 2 ಸಲ ಹೋಗಿದ್ದೀನಿ ಅಷ್ಟೇ. ಬಟ್ ಫುಲ್ ನೋಡಿರಲಿಲ್ಲ. 2 ಸಲ ಹೋದ್ರೂ ಕ್ವಿಕ್ಕಾಗಿ ಏನೋ ಚೆನ್ನಾಗಿ ಪರ್ಟಿಕ್ಯುಲರ್ ಆಗಿದೆ ತೊಗೋಬೇಕು ಅಂತ ಹೋಗಿ 10 ನಿಮಿಷದಲ್ಲೆಲ್ಲ ತೊಗೊಂಡು ಬಂದಿದೆ. ಬಟ್ ಏನೂ ನೀಟಾಗಿ ನೋಡೋಕ್ಕಾಗಿರಲಿಲ್ಲ 2 ಸಲ. ಅದು ವೈಟ್ ಚೆನ್ನಾಗಿದೆ. ಸೊ ಈ ಸಲ ಎಲ್ಲ ನೋಡಿಕೊಂಡು ಏನಾದರೂ ಇಷ್ಟ ಆದರೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ಸೊ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಹಾಗೆ ಬರೋಕ್ಕಾಗುತ್ತೆ. ಬಟ್ಟೆ ಅಂದರೆ ಎಲ್ರಿಗೂ ತುಂಬ ಇಷ್ಟ ಅಲ್ವಾ? ಸೊ ಹಾಗೆ ಸ್ವಲ್ಪ ಜಾಸ್ತಿನಿಂದ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದ್ವಿ.
ಹಿಡ್ಕೊ ಇಲ್ಲಿ ನೋಡ್ತೀನಿ ಎಮ್ ತೆಗ್ದು ನಿಮ್ಗೆ ಆಗ್ಬೋದು. ನಿಂಗೆ ಎಷ್ಟು ಬೇಕಲ್ವಾ? ಹೆಂಗಿದೆ ಗೊತ್ತಿಲ್ಲ. ಮನೆಗೆ ಹೋಗ್ಕೊಂಡು ಹೋಗ್ಬಾರು ಇಲ್ಲ ಮನೆಗೆ ಇಲ್ಲ ಹೋಗ್ಬೋ ಹೋದ್ರ ಅಂತ ಕರ್ಕೊಂಡು ಮನೆಯ ಕರೆಕ್ಟ್ ಸೈಜ್ ಇದೆ. ಅದಕ್ಕೆ ಮ್ಯಾಚ್ ಆಗುತ್ತಲ್ವಾ? ಪಿಂಕಿಗೆ ಮ್ಯಾಚ್ ಆಗುತ್ತೆ. ಬ್ಲ್ಯಾಕ್ ಅದು ಯಾವುದಕ್ಕಾದ್ರು ಮ್ಯಾಚ್ ಆಗುತ್ತೆ. ಒಂದೊಂದು ಪ್ರೈಸಲ್ಲಿದೆ.